ಪ್ರತಿನಿತ್ಯ ಅಳೆದು ತೂಗಿ ರಾಜಕೀಯ ಮಾಡುವಂತಹ ರಾಜಕಾರಣಿಗಳು ಕೆಲವೊಂದು ನಂಬಿಕೆಗಳನ್ನ ಇಟ್ಕೊಂಡಿರ್ತಾರೆ. ಅಂದ್ರೆ ಇಂಥ ಜಾಗದಲ್ಲಿದ್ರೆ ನಮಗೆ ಒಳ್ಳೆ ಸ್ಥಾನಮಾನ ಸಿಗುತ್ತೆ, ಒಳ್ಳೆ ಹುದ್ದೆ ಸಿಗುತ್ತೆ ಅನ್ನುವಂತಹ ನಂಬಿಕೆ ಸಾಕಷ್ಟು ರಾಜಕಾರಣಿಗಳಿದೆ. ಅದೇ ರೀತಿಯಾಗಿ ನಾವು ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಕೇಳಿದ್ದೇವೆ, ಅದೇ ರೀತಿಯಾಗಿ ನೋಡಿದ್ದೇವೆ ಕೂಡ. ಈಗ ಇದೇ ಪೈಪೋಟಿಗೆ ಮತ್ತಿಬ್ಬರು ಪ್ರಮುಖ ನಾಯಕರು ಬಿದ್ದಿದ್ದಾರಂತೆ. ಹಾಗಾದ್ರೆ ಏನದು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇದು ರಾಜಕಾರಣಿಗಳ ಅದೃಷ್ಟದ ಮನೆ ಅಂತ. ಈ ಮನೆಯಲ್ಲಿದ್ರೆ CM ಆಗ್ತಾರೆ. ಹೌದು, ಯಾವ ಮನೆ, ಯಾರು ಈ ಮನೆಯಲ್ಲಿದ್ರು, ಯಾರು ಎಷ್ಟು ಬಾರಿ CM ಆಗಿದ್ದಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸದ್ಯಕ್ಕೆ ನಾನು ಇವಾಗ ಅದೇ ಮನೆ ಹತ್ರ ಇದ್ದೀನಿ, ಬನ್ನಿ ನೋಡ್ತಾ ಹೋಗೋಣ. ಈಗ ನೀವು ನೋಡ್ತಾ ಇರುವಂತಹ ಮನೆ ಇದು ಕುಮಾರಕೃಪಾ ರಸ್ತೆಯಲ್ಲಿರುವಂತಹ ಮನೆ. ಈ ಮನೆಯಲ್ಲಿ ಈ ಹಿಂದೆ CM ಸಿದ್ದರಾಮಯ್ಯನವರು ವಿಪಕ್ಷ ನಾಯಕರಾಗಿದ್ದಂತಹ ಸಂದರ್ಭದಲ್ಲಿ ಇದ್ರಂತೆ. ಸೊ ಈ ಮನೆಯಲ್ಲಿದ್ದಂತಹ CM ಸಿದ್ದರಾಮಯ್ಯನವರು ಈಗಾಗಲೇ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಅಂದ್ರೆ ಇದು CM ಸಿದ್ದರಾಮಯ್ಯನವರ ಪಾಲಿಗೆ ಅದೃಷ್ಟದ ಮನೆ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಈಗ ಈ ಮನೆಗೆ ಪೈಪೋಟಿಗೆ ಬಿದ್ದಿದ್ದಾನಂತೆ ಇಬ್ಬರು ನಾಯಕರು. ಹಾಗಾದ್ರೆ ಆ ಇಬ್ಬರು ನಾಯಕರು ಯಾರಂತ ನಾವು ನೋಡೋದಾದ್ರೆ ವಿಪಕ್ಷ ನಾಯಕರಾದಂತಹ ಅಶೋಕ್, ಅದೇ ರೀತಿಯಾಗಿ DCM DK ಶಿವಕುಮಾರ್ ಅವರು ಈ ಮನೆ ಪೈಪೋಟಿಗೆ. ಈಗಾಗಲೇ DCM DK ಶಿವಕುಮಾರ್ ಅವರು ಈ ಮನೆಯಲ್ಲಿ ಇದ್ದಾರೆ. ಸೊ ಹೀಗಾಗಿ ಈ ಹಿಂದೆ ಅಂದ್ರೆ ವಿಪಕ್ಷ ನಾಯಕರಾದವರೆಲ್ಲರೂ ಈ ಮನೆಯಲ್ಲಿ ಇರ್ತಿದ್ರಂತೆ. ಸೊ ಹೀಗಾಗಿ ಅಶೋಕ್ ಅವರು ಕೂಡ ವಿಪಕ್ಷ ನಾಯಕ ಈಗಾಗಿರೋದ್ರಿಂದ ಈ ಮನೆ ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರಂತೆ. ಅವರಿಗೆ ರೇಸ್ ಕೋರ್ಸ್ ರಸ್ತೆಯಲ್ಲಿರುವಂತಹ ಬೇರೆ ಮನೆ ಕೊಡ್ತೀವಿ ಅಂತ ಸರ್ಕಾರ ಹೇಳಿದ್ರು ಕೂಡ ಅವರು ಇದೇ ಮನೆ ಬೇಕು ಅಂತ ಇದೀಗ ಪಟ್ಟು ಹಿಡಿದು ಕೂತಿರುವುದಂತೆ. ಅದೇ ರೀತಿಯಾಗಿ ಸರ್ಕಾರ ಬಂದು 2 ವರ್ಷ ಆದರೂ ಕೂಡ ವಿಪಕ್ಷ ನಾಯಕನಿಗೆ ಕೊಡಬೇಕಾದಂತಹ ಸವಲತ್ತನ್ನ ಕೊಟ್ಟಿಲ್ಲ. ಯಾಕೆ ಅಂದ್ರೆ ಈಗ ವಿಪಕ್ಷ ನಾಯಕರು ಈ ಮನೆಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಅಧಿಕಾರಿಗಳಿಗೆ ದೊಡ್ಡ ತಲೆನೋವಾಗಿದೆ ಈ ಮನೆಯ ವಿಷಯವಾಗಿ. ಅಂದರೆ ಈಗಾಗಲೇ DCM DK ಶಿವಕುಮಾರ್ ಅವರು ಇರುವಂತಹ ಮನೆ ಇದು. ಸೊ ಈ ಮನೆ ಯಾಕೆ DK ಶಿವಕುಮಾರ್ ಬಿಡ್ತಾ ಇಲ್ಲ ಅಂತಂದ್ರೆ, ನಾನು ಆಗಲೇ ಹೇಳಿದ ಹಾಗೆ ಈ ಮನೆಯಲ್ಲಿ ವಿಪಕ್ಷ ನಾಯಕರಾಗಿದ್ದಂತಹ ಸಂದರ್ಭದಲ್ಲಿ CM ಸಿದ್ದರಾಮಯ್ಯನವರು ಇದ್ರು. ಆ ಒಂದು ಸಂದರ್ಭದಲ್ಲಿ ಈಗಾಗಲೇ 2 ಬಾರಿ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರು. ಸೊ ಹೀಗಾಗಿ ಮುಂದಿನ ಮುಖ್ಯಮಂತ್ರಿ ರೇಸ್ನಲ್ಲಿರುವಂಥವರು DK ಶಿವಕುಮಾರ್. ಸೊ ಹೀಗಾಗಿ ನಾನು ಈ ಮನೆಯಲ್ಲಿದ್ದರೆ ಮುಂದಿನ ಮುಖ್ಯಮಂತ್ರಿ ನಾನೇ ಅನ್ನುವಂತಹ ನಂಬಿಕೆ ಈಗ DK ಶಿವಕುಮಾರ್ಗೆ. ಅದೇ ರೀತಿಯಾಗಿ ನಂಬಿಕೆ ಅನ್ನುವಂತಹ ಪ್ರಶ್ನೆ ಬಂದರೆ, ದೈವ ಭಕ್ತಿ ನಂಬಿಕೆ ಅಂತ ಪ್ರಶ್ನೆ ಬಂದರೆ DK ಶಿವಕುಮಾರ್ ಅವರು ಅದರಲ್ಲಿ ಎತ್ತಿದ ಕೈ, ಅದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಸೊ ಹೀಗಾಗಿ DK ಶಿವಕುಮಾರ್ ಅವರು ಈ ಮನೆಯನ್ನ ಬಿಡೋದಕ್ಕೆ ರೆಡಿ ಇಲ್ಲ. ಅದೇ ರೀತಿಯಾಗಿ ವಿಪಕ್ಷ ನಾಯಕರಾಗಿರುವಂತಹ ಅಶೋಕ್ ಅವರು ಕೂಡ ಇದೀಗ ಈ ಮನೆಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮುಂದಿನ ದಿನ ಅಂದ್ರೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಏನಾದರೂ BJP ಸರ್ಕಾರ ಆಡಳಿತಕ್ಕೆ ಬಂದ ಪಕ್ಷದಲ್ಲಿ ಬಂದ ನಂತರ ನಾನು ಕೂಡ ಮುಖ್ಯಮಂತ್ರಿ ಆಗ್ಬೋದು ಅನ್ನುವಂತಹ ಆಸೆಯಲ್ಲಿ ಇದೀಗ ಅಶೋಕ್ ಅವರಿದ್ದಾರೆ. ಸೊ ಹೀಗಾಗಿ ಅಶೋಕ್ ಈ ಒಂದು ಮನೆಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರಂತೆ. ಈಗ ಈ ಮನೆಯನ್ನ ಬಿಡದ ಹಾಗೆ DCM DK ಶಿವಕುಮಾರ್ ಅವರು ಇದ್ದಾರೆ. ಇದೇ ಮನೆ ಬೇಕು ಅಂತ ಇದೀಗ ಅಶೋಕ್ ಅವರು ಕೂಡ ಪಟ್ಟು ಹಿಡಿದಿದ್ದಾರೆ. ಈಗ ಇವರಿಬ್ಬರ ಜಟಾಪಟಿ ನಡುವೆ ಅಧಿಕಾರಿಗಳಿಗೆ ದೊಡ್ಡ ತಲೆಬಿಸಿಯಾಗಿದೆ. ಹಾಗಾದ್ರೆ ಅಷ್ಟು ಲಕ್ಕಿ ಮನೆನಾ ಇದು? ಹಾಗಾದ್ರೆ ಮುಂದಿನ CM DK ಶಿವಕುಮಾರ್ ಅವರು ಆಗ್ತಾರಾ? ಕಾದು ನೋಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪವನ್ ಕುಮಾರ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.